ಈಗ ನೋಡಿ ಕ್ವಶನ್ನು, ಗಿವ್ ಎ ಡೈರೆಕ್ಟ್ ಪ್ರೂಫ್ ಆಫ್ ದ ಸ್ಟೇಟ್ಮೆಂಟ್ ದ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಇಸ್ ಅನ್ ಆಡ್ ಇಂಟೀಜರ್. ನೋಡಿ ಮಾಡೋದು ಯಾವ ಥರ, ಇಲ್ಲಿ ಡೈರೆಕ್ಟ್ ಪ್ರೂಫಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ. ಈಗ ನೋಡಿ ಸ್ಕ್ವೇರ್ ಆಫ್ ಎನಿ ಆಡ್ ಇಂಟೀಜರ್ ಅಂದರೆ ಈಗ ಎಕ್ಸಾಂಪಲ್ ಎನ್ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಇಸ್ ಆಡ್. ಈಗ ಎನ್ ಬಂದು ಆಡ್ ಅಂದ್ಕೊಳ್ಳಿ, ದೆನ್ ಎನ್ ಸ್ಕ್ವೇರ್ ಈಸ್ ಆಡ್ ಅಂತ ಹೇಳೋದು. ಇಫ್ ಎನ್ ಈಸ್ ಆಡ್, ಎನ್ ಸ್ಕ್ವೇರ್ ಈಸ್ ಆಡ್. ಇಲ್ಲೇನು ಮಾಡಬೇಕು, ಡೈರೆಕ್ಟ್ ಪ್ರೂಫಲ್ಲಿ ಫಸ್ಟ್ ಅಸ್ಯೂಮ್ ಮಾಡ್ಕೋಬೇಕು. ಇಫ್ ಎನ್ ಈಸ್ ಆಡ್, ಅಸ್ಯೂಮ್ ಎನ್ ಈಸ್ ಆಡ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಇದು ರಫ್ ವರ್ಕು. ಆಮೇಲೆ ಏನು ಮಾಡಬೇಕು ನೋಡಿ, ಅಸ್ಯೂಮ್ ಮಾಡಿಕೊಂಡ್ರೆ ಎನ್ ಈಸ್ ಆರ್ಡು, ಎನ್ ಈಸ್ 2k+1. ಆಮೇಲೆ ಎನ್ ಸ್ಕ್ವೇರ್ನ ಇಲ್ಲಿ ಫೈಂಡ್ ಮಾಡಬೇಕು. ಆ ಎನ್ ಸ್ಕ್ವೇರ್ ಬಂದು ಡಿವಿಸಿಬಲ್ ಬೈ 2 ಇದ್ದರೆ ಅದು ಈವನ್ನು, ಎನ್ ಸ್ಕ್ವೇರ್ ಬಂದು ಡಿವಿಸಿಬಲ್ ಬೈ 2 ಇಲ್ಲ ಅಂದರೆ ಅದು ಆಡ್. ಆ ಥರ ಪ್ರೂವ್ ಮಾಡೋದು. ಫಸ್ಟ್ ಏನು ಮಾಡಬೇಕು ಜ್ಞಾಪಕ ಇಟ್ಕೊಳ್ಳಿ, ಅಸ್ಯೂಮ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ, ಅಸ್ಯೂಮ್ ದಟ್ n is an odd integer. Then n is equal to 2k+1 for some integer k. First ಇದನ್ನ ಬರ್ಕೊಳ್ಳಿ, assume that n is an odd integer. Then n is equal to k+1 for some integer k. n ಸ್ಕ್ವೇರ್ನ ಫೈಂಡ್ ಮಾಡಿ. n ಸ್ಕ್ವೇರ್ ಅಂದರೆ 2k+1 ಹೋಲ್ ಸ್ಕ್ವೇರ್ ಅಂತ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಈಗ ನೋಡಿ ಇಲ್ಲಿ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. a+b ಹೋಲ್ ಸ್ಕ್ವೇರ್ ಅಂದರೆ ಇದೆಲ್ಲ ರಫ್ ವರ್ಕ್, ಇದು ಈ ಕಡೆ ಬರೀತಾ ಇರೋದು. a² + 2ab + b². ಇಲ್ಲೇನು ಮಾಡಬೇಕು, ಈಗ ನೋಡಿ ನೀವು ಎನ್ ಇಸ್ ಆಡ್ ಇಂಟೀಜರ್ ಅಂದರೆ ಆಡ್ ಇಂಟೀಜರ್ ಯಾವಾಗಲೂ 2k+1 ಬರೀ. ಯಾಕಂದರೆ ಈಗ ಎಕ್ಸಾಂಪಲ್ ನೋಡಿ 2x+1 ಇಟ್ಕೊಂಡ್ರೆ ನೀವು ಎಕ್ಸು ಏನೇ ಇಂಟೀಜರ್ ಹಾಕಿ ಆನ್ಸರ್ ಆಡೇ ಬರುತ್ತೆ. 1 2 ಹಾಕಿದ್ರು ಆಡೇ ಬರುತ್ತೆ, 3 ಹಾಕಿದ್ರು, 7 ಅಂದರೆ ಆಡ್ ಇಂಟೀಜರ್. ಈಗ ನೋಡಿ -6 ಹಾಕಿದ್ರು -11 ಅಂದರೆ ಆಡ್ ಇಂಟೀಜರ್. ಅಂದರೆ ನೀವು ಈವನ್ ಇಂಟೀಜರ್ ಹಾಕಿದ್ರು ಕೆ ಜಾಗದಲ್ಲಿ ಆಡ್ ಇಂಟೀಜರ್ ಹಾಕಿದ್ರು ಆನ್ಸರ್ ಬಂದು ಆಡೇ ಬರುತ್ತೆ. ಅದಕ್ಕೆ ಆಡ್ ಇಂಟೀಜರ್ನ ಡಿಫೈನ್ ಮಾಡೋದು ಯಾವ ಥರ ಅಂದರೆ n is equal to 2k+1. ನೋಡಿ ಸ್ಕ್ವೇರಿಂಗ್ ಆನ್, ಈಗ ಇದನ್ನ ಎನ್ನ ಅಸ್ಯೂಮ್ ಮಾಡ್ತೀವಲ್ಲ ಆಡ್ ಇಂಟೀಜರ್, ಎನ್ನ ಬರ್ಕೋಬೇಕು 2k+1 ಅಂತ. ಆಮೇಲೆ ಇದನ್ನ ಫೈಂಡ್ ಮಾಡ್ಕೋಬೇಕು. ಸ್ಕ್ವೇರ್ ಅಂದ್ರೇನು, ಎನ್ ಸ್ಕ್ವೇರ್ನ ಫೈಂಡ್ ಮಾಡಿ. 2k+1 ಹೋಲ್ ಸ್ಕ್ವೇರ್, ಇಲ್ಲಿ a² ಪ್ಲಸ್ 2ab ಅಂದರೆ 2 × 2k × 1. ಇಲ್ಲಿ ನೋಡಿ a+b ಹೋಲ್ ಸ್ಕ್ವೇರ್ ಅಂದರೆ a is 2k, b is 1. a² ಅಂದರೆ 2k ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂದರೆ 2 × 2k × 1 ಪ್ಲಸ್ b² 1². ಈಗ 2k ಹೋಲ್ ಸ್ಕ್ವೇರ್ ಅಂದರೆ 2² ಅಂದರೆ 4k², 2 2s are 4, 4k ಆಗುತ್ತೆ ಇದು, ಪ್ಲಸ್ 1. ಈಗ ನೋಡಿ ಈಗೇನು ಮಾಡಬೇಕು, ಇಲ್ಲಿ 2ನ ಕಾಮನ್ ತಗೊಳ್ಳಿ. 2ನ ಕಾಮನ್ ತಗೊಂಡ್ರೆ 2k², ಇಲ್ಲಿ 2k ಉಳಿಯುತ್ತೆ, ಪ್ಲಸ್ 1. ಈಗ ನೋಡಿ ಇಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ 2k² ಪ್ಲಸ್ 2k ಪ್ಲಸ್ 1 ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಇದು ಇದು ನೋಡಿ, ಈಗ ಕೆ ಅಂದರೆ ಎನಿ ಇಂಟೀಜರು, 2k² ಪ್ಲಸ್ 2k ಪ್ಲಸ್ 1. ಈಗ ನೋಡಿ ಇದನ್ನ ಬೇಕಿದ್ರೆ ಈ ಥರ 2 × 2x² ಪ್ಲಸ್ 2x +1 ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 1 ಕೊಡಿ 9 ಬರುತ್ತೆ, 2 ಕೊಡಿ
25 ಬರುತ್ತೆ. ಈಗ ನೋಡಿ ಏನು ಹಾಕಿದ್ರು ಇದು ಆಡೇ ಬರುತ್ತೆ. ರೀಸನ್ ಯಾಕೆ ಅಂದರೆ ಇದು ಮಲ್ಟಿಪಲ್ ಆಫ್ 2 ಅಲ್ಲ. ಮಲ್ಟಿಪಲ್ ಆಫ್ 2 ಆಗಿದ್ದರೆ ಯಾವ ಥರ ಬರುತ್ತೆ ನಿಮಗೆ? ಮಲ್ಟಿಪಲ್ ಆಫ್ 2 ಇದ್ದರೆ +1 ಬರಲ್ಲ. ಗೊತ್ತಾಗ್ತಿದೆಯಾ? ದಿಸ್ ಶೋಸ್ ದಟ್ ಮಲ್ಟಿಪಲ್ ಆಫ್ 2 ಇಲ್ಲ ಅಂದರೆ n ಸ್ಕ್ವೇರ್ನ 2 ಡಿವೈಡ್ ಮಾಡಲ್ಲ ಅಂತ. n ಸ್ಕ್ವೇರ್ ಈಸ್ ನಾಟ್ divisible by 2. This shows that n square is not divisible by 2. Therefore n square is an odd integer. Therefore ಈಗ ನೋಡಿ ಇದು ನೋಡಿ +1 ಬಂದರೆ ಈ ಥರ 2 ಇಂಟು ಎಲ್ಲದರಲ್ಲೂ 2 ಕಾಮನ್ ತೊಗೊಂಡಿದ್ರೆ ಈ ಎಕ್ಸಾಂಪಲ್ ಇದು 2m+1 ಥರ ಇದೆ ಅಂದ್ಕೊಳ್ಳಿ. ಇದನ್ನ m ಅಂತ ಅಂದ್ಕೊಳ್ಳಿ. 2m+1 ಅಂದರೆ ಎಗೇನ್ ಅದು ಯಾವ ಫಾರ್ಮಲ್ಲಿ ಬರುತ್ತೆ? ಆಡ್ ಇಂಟಿಜರ್ ಡೆಫಿನೇಷನ್ ಫಾರ್ಮಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ದಿಸ್ n ಸ್ಕ್ವೇರ್ ಇದೆಯಲ್ಲ ಇಸ್ ನಾಟ್ ಡಿವಿಸಿಬಲ್ ಬೈ 2. ಡಿವಿಸಿಬಲ್ ಬೈ 2 ಆಗಲಿಲ್ಲ ಅಂದರೆ ಅದು ಆಡ್ ಇಂಟಿಜರ್ ಅಂತ. ಗೊತ್ತಾಗ್ತಿದೆಯಾ? ದೇರ್ಫೋರ್ ಇಫ್ n is an odd integer, then n square is an odd integer. ಅಂದರೆ ಈ ಸ್ಟೇಟ್ಮೆಂಟ್ ಪ್ರೂವ್ ಆಗುತ್ತೆ. ಅಂದರೆ ದ ಸ್ಕ್ವೇರ್ ಆಫ್ ಆ್ಯನ್ ಆಡ್ ಇಂಟಿಜರ್ ಈಸ್ ಅನ್ ಆಡ್ ಇಂಟಿಜರ್ ಪ್ರೂವ್ ಆಗುತ್ತೆ. ದಸ್ ಪ್ರೂವ್ಡ್ ಆಗುತ್ತೆ ಬೈ ಡೈರೆಕ್ಟ್ ಮೆಥಡ್. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಅಸ್ಯೂಮ್ ದಟ್ ಫಸ್ಟ್ ಏನು ಮಾಡಬೇಕು? ಸ್ಕ್ವೇರ್ ಆಫ್ ಆ್ಯನ್ ಆಡ್ ಇಂಟೀಜರ್ ಈಸ್ ಅನ್ ಆಡ್ ಇಂಟೀಜರ್. ನೋಡಿ ಎನ್ ಈಸ್ ಈಗ ಆಡ್ ಇಂಟೀಜರ್ನ ಎನ್ ಅಂದ್ಕೊಳ್ಳೋಣ. ಇಫ್ ಎನ್ ಈಸ್ ಎನ್ ಆಡ್ ಇಂಟೀಜರ್ ದೆನ್ ಎನ್ ಅಂದ್ರೇನು? 2k+1 ಫಾರ್ ಸಮ್ ಇಂಟೀಜರ್ k. ಎನ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಲ್ಲಿ a² + 2ab + b² ಬರ್ಕೊಳ್ಳಿ. a ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4, k² ಅಂದರೆ 4k². ಇದು 2 2s 4k ಆಗುತ್ತೆ +1. ಇಲ್ಲಿ 2ನ ಕಾಮನ್ ತಗೊಳ್ಳಿ. 2k² + 2k +1 ಆಗುತ್ತೆ. ಇದು ಒಂದು ನಾಟ್ ಡಿವಿಸಿಬಲ್ ಬೈ 2. ದಿಸ್ ಶೋಸ್ ದಟ್ n ಸ್ಕ್ವೇರ್ ಇಸ್ ನಾಟ್ ಡಿವಿಸಿಬಲ್ ಬೈ 2. ದೇರ್ಫೋರ್ ಡಿವಿಸಿಬಲ್ ಬೈ 2 ಆಗಲಿಲ್ಲ ಅಂದರೆ n ಸ್ಕ್ವೇರ್ನ ನಾವು ಆಡ್ ಇಂಟೀಜರ್ ಅಂತ ಹೇಳ್ತೀವಿ. ದೇರ್ಫೋರ್ n ಸ್ಕ್ವೇರ್ ಈಸ್ ಅನ್ ಆಡ್ ಇಂಟೀಜರ್. ಹೆನ್ಸ್ ಲಾಸ್ಟಲ್ಲಿ ಅಥವಾ ದಸ್ ಇಫ್ n ಈಸ್ ಅನ್ ಆಡ್ ಇಂಟೀಜರ್ ದೆನ್ n ಸ್ಕ್ವೇರ್ ಈಸ್ ಅನ್ ಆಡ್ ಇಂಟೀಜರ್ ಅಂತ ಹೇಳ್ಬಿಡಿ ಅಷ್ಟೇ. ಥ್ಯಾಂಕ್ ಯು. ಗೊತ್ತಾಯ್ತಲ್ವ? ಈಸಿ ಇದೆ, ಸಿಂಪಲ್ ಇದೆ, ವರಿ ಮಾಡ್ಕೋಬೇಡಿ. ಫಸ್ಟು ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಆಡ್ ಇಂಟೀಜರ್ ಅಂತ. ಆಡ್ ಇಂಟೀಜರ್ ಇದ್ದರೆ n = 2k+1 ಬರೀಬೋದು. n ಸ್ಕ್ವೇರ್ನ ಫೈಂಡ್ ಮಾಡಿ. n ಅಂದರೆ 2k+1 ಹೋಲ್ ಸ್ಕ್ವೇರ್. ಇದನ್ನ a+b² ಫಾರ್ಮುಲಾ ಅಪ್ಲೈ ಮಾಡಿ. a² + 2ab + b². ಆವಾಗ ಇದೆರಡರಲ್ಲಿ 2ನ ಕಾಮನ್ ತೊಗೊಳ್ಳಿ. ಯಾಕಂದರೆ ಇದರಲ್ಲಿ 2 ಇಲ್ಲ, ಅದಕ್ಕೋಸ್ಕರ. ಆಮೇಲೆ ಇದು ಈ ಥರ ಫಾರ್ಮಲ್ಲಿ ಬಂದರೆ n ಸ್ಕ್ವೇರ್ ಇಸ್ ನಾಟ್ ಡಿವಿಸಿಬಲ್ ಬೈ 2 ಅಂತ ಹೇಳ್ಬಿಡಿ. n ಸ್ಕ್ವೇರ್ ಡಿವಿಸಿಬಲ್ ಬೈ 2 ಇಲ್ಲ ಅಂದರೆ n ಸ್ಕ್ವೇರ್ ಆಡ್ ಇಂಟೀಜರ್ ಅಂತ ಹೇಳ್ಬಿಡಿ. ಲಾಸ್ಟಲ್ಲಿ ಇಫ್ n ಈಸ್ ಆನ್ ಆಡ್ ಇಂಟೀಜರ್ ದೆನ್ n ಸ್ಕ್ವೇರ್ ಈಸ್ ಆನ್ ಆಡ್ ಇಂಟೀಜರ್ ಅಂತ ಹೇಳ್ಬಿಡಿ. ಅದೇ ಸ್ಟೇಟ್ಮೆಂಟು ನಾವು ಪ್ರೂವ್ ಮಾಡಿದಂಗೆ ಆಗುತ್ತೆ ಬೈ ಡೈರೆಕ್ಟ್ ಮೆಥಡ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.